ಪರಿಷತ್ನಲ್ಲಿ ಇವತ್ತು ರಾಮಲಿಂಗಾರೆಡ್ಡಿ ದೇವಸ್ಥಾನಗಳ ಆದಾಯದ 10% ಟ್ಯಾಕ್ಸ್ ಈ ವಿಧೇಯಕವನ್ನು ಮಂಡನೆ ಮಾಡಿದ್ರು. ಈ ವಿವಾದಿತ ವಿಧೇಯಕ ಧಾರ್ಮಿಕ ದತ್ತಿ ತಿದ್ದುಪಡಿ ವಿಧೇಯಕವನ್ನು ಮಂಡನೆಯನ್ನ ಮಾಡಿದ್ರು. ಇಲ್ಲಿ ಬಹಳ ಪ್ರಮುಖವಾಗಿ ಬಿಜೆಪಿಯ ವಿರೋಧದ ನಡುವೆ ದೇಗುಲಗಳ ಆದಾಯದ ಮೇಲೆ 10% ಟ್ಯಾಕ್ಸ್ ಅನ್ನ ಸರ್ಕಾರ ವಿಧಿಸಿ ಈ ವಿಧೇಯಕವನ್ನು ಮಂಡನೆ ಮಾಡಿದೆ. ವಿಧೇಯಕ ಮಂಡನೆಗೆ ಪರಿಷತ್ನಲ್ಲಿ ವಿಪಕ್ಷಗಳು ವಿರೋಧವನ್ನ ಗದ್ದಲವನ್ನು ವ್ಯಕ್ತಪಡಿಸಿವೆ. ರಾಮಲಿಂಗಾರೆಡ್ಡಿ ಪರಿಷತ್ನಲ್ಲಿ ವಿಧೇಯಕವನ್ನು ಮಂಡನೆ ಮಾಡಿದ್ರು. ಧಾರ್ಮಿಕ ದತ್ತಿ ತಿದ್ದುಪಡಿ ವಿಧೇಯಕ ಮಂಡನೆ ಆಗಿದೆ. ಬಿಜೆಪಿಯ ವಿರೋಧದ ನಡುವೆಯೂ ಕೂಡ ದೇಗುಲಗಳ ಆದಾಯದ ಮೇಲೆ 10% ಟ್ಯಾಕ್ಸ್ ಅನ್ನು ವಿಧಿಸಿರುವಂಥ ಸರ್ಕಾರದ ಈ ವಿಧೇಯಕವನ್ನು ಪರಿಷತ್ನಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಮಂಡನೆ ಮಾಡಿದರು. ಕರೆದಂಥ ಸಂದರ್ಭದಲ್ಲಿ 3 ಲಕ್ಷಕ್ಕೆ ಹತ್ತಿರ 3.5 ಕೋಟಿ ಮೇಲೆ ಬೇಕು. 3 ಲಕ್ಷ ಇನ್ಶೂರೆನ್ಸ್ ಮಾಡಬೇಕಾಗಿದೆ. ಪ್ರೀಮಿಯಮು 3.5 ಲಕ್ಷ 3.5 ಕೋಟಿ ಮೇಲೆ ಬೇಕು ವರ್ಷಕ್ಕೆ. ಅದಕ್ಕೆ ಕನಿಷ್ಠ ಒಂದು 5 ಲಕ್ಷ 6 ಲಕ್ಷ ಮಾಡೋಣ ಅಂತೇಳಿ ಅದಕ್ಕೊಂದು ಪ್ಲ್ಯಾನ್ ಮಾಡ್ಕೊಂಡು ಒಂದು 7 ಕೋಟಿ ರೂಪಾಯಿ ಇಟ್ಕೊಂಡಿದ್ದೀವಿ. ಆಗ ಎಲ್ಲ ಅರ್ಚಕರಿಗೂ ಒಂದು 5 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಆದರೆ ಅವರು ಸತ್ತೋದಂಥ ಸಂದರ್ಭದಲ್ಲಿ ಅವರ ಫ್ಯಾಮಿಲಿಗೆ ಬೆನಿಫಿಟ್ ಆಗುತ್ತೆ ಅಂತ. ಆಮೇಲೆ ಸಭಾಧ್ಯಕ್ಷರೇ, ಸುಮಾರು ಒಂದು 25 ಕೋಟಿ ಈ 60 ಕೋಟಿ ಹಣದಲ್ಲಿ ಈ ಸಿ ದರ್ಜೆಯ ದೇವಸ್ಥಾನಗಳಿಗೆ ಒಂದು 2 ಲಕ್ಷ ಕೊಟ್ಟರು ಕೂಡ ಒಂದು 1210 ದೇವಸ್ಥಾನಗಳಿಗೆ ಆಗುತ್ತೆ. ಅಥವಾ 3 ಲಕ್ಷ ಆದರೆ ಇನ್ನು ಸ್ವಲ್ಪ ಕಡಿಮೆ ಆಗುತ್ತೆ. 4 ಲಕ್ಷ ಆದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಕನಿಷ್ಠ ಅಟ್ಲೀಸ್ಟ್ ವರ್ಷಕ್ಕೊಂದು 1000 ಆದರೂ ನಾವು ದೇವಸ್ಥಾನಗಳಿಗೆ ಸಿ ದರ್ಜೆ ದೇವಸ್ಥಾನಗಳಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಅದು ಯಾವ ಸ್ಥಿತಿಯಲ್ಲಿ ಇರುತ್ತೆ ನಿಮಗೆ ಗೊತ್ತು. ಊರಿನವ್ರು ಸಪೋರ್ಟ್ ಮಾಡಿದ್ರೆ ಈ ದೇವಸ್ಥಾನ ನಡೆಸೋಕ್ಕೆ ಆಗೋದಿಲ್ಲ. ಆಮೇಲೆ ಅವ್ರಿಗೆ ನಾವು ತಸ್ತಿಗೆ ಹಣ ಕೊಡ್ತೀವಿ. ನಾವು ಎಷ್ಟು ಕೊಡ್ತೀವಿ? 60,000 ಕೊಡ್ತೀವಿ. ತಿಂಗಳಿಗೆ ಎಷ್ಟಾಯಿತು? ಕೇವಲ 5,000. ಆ 5,000ದಲ್ಲೇ ಎಲೆಕ್ಟ್ರಿಕ್ ಬಿಲ್ ಕಟ್ಟಬೇಕು, ನೀರು ಬಿಲ್ ಕಟ್ಟಬೇಕು, ಮತ್ತು ಎಣ್ಣೆ, ಮತ್ತು ಪೂಜೆ ಸಾಮಾನು, ಬಾಳೆಹಣ್ಣು, ತೆಂಗಿನಕಾಯಿ. 5,000ದಲ್ಲಿ ಏನು ಮಾಡೋಕ್ಕಾಗುತ್ತೆ? ಯಾವಾಗ ರಾಮಲಿಂಗಾರೆಡ್ಡಿ ಪರಿಷತ್ನಲ್ಲಿ ಈ ಧಾರ್ಮಿಕ ದತ್ತಿ ತಿದ್ದುಪಡಿ ವಿಧೇಯಕವನ್ನು ಮಂಡನೆ ಮಾಡಿದ್ರು, ಶ್ರೀನಿವಾಸ್ ಪೂಜಾರಿ ಅಂತೂ ಬಹಳ ಇದನ್ನು ಖಂಡಿಸಿದ್ದಾರೆ. ಬಿಜೆಪಿ ನಾಯಕರುಗಳು ಇವತ್ತು ರಾಜ್ಯದಾದ್ಯಂತ ಇದನ್ನು ವಿರೋಧ ಮಾಡ್ತಾ ಇದ್ರು, ಖಂಡಿಸಿದ್ರು, ಪ್ರತಿಭಟನೆಯನ್ನು ಮಾಡಿದ್ರು. ದೇವಸ್ಥಾನಗಳ ಮುಂದೆ ಭಕ್ತರು ಕೂಡ ಈ ವಿಧೇಯಕವನ್ನು ಮಂಡನೆ ಮಾಡಬಾರ್ದು ಅಥವಾ ಇದು ಸರಿಯಿಲ್ಲ ಅಂತ ಹೇಳಿದ್ರು. ದೇವಸ್ಥಾನಗಳ ಹಣವನ್ನು ಬೇರೆ ಯಾವುದಕ್ಕೂ ಕೂಡ ಬಳಸಬಾರ್ದು, ಸರ್ಕಾರಕ್ಕೆ ಕೊಡಬಾರ್ದು ಅಂತೇಳಿ ಹೇಳಿದರು. ಈಗ ಬಿಜೆಪಿ ನಾಯಕರು ಕೂಡ ಇದನ್ನು ಖಂಡಾತುಂಡವಾಗಿ ಖಂಡಿಸ್ತಾ ಇದ್ದಾರೆ. ಯಾವಾಗ ಪರಿಷತ್ನಲ್ಲಿ ಮಂಡನೆ ಮಾಡಿದ್ರೋ ರಾಮಲಿಂಗಾರೆಡ್ಡಿ, ಆಗ ಶ್ರೀನಿವಾಸ್ ಪೂಜಾರಿ ಅವರು ಮಾತನಾಡ್ತಾ ದೇವಸ್ಥಾನದಲ್ಲಿ ಶಾಲೆಗಳು ಸಾಮಾಜಿಕ ಕಾರ್ಯಗಳನ್ನು ನಡೆಸ್ತಾ ಇವೆ. ಸುಬ್ರಹ್ಮಣ್ಯ ಸೇರಿ ಹಲವು ದೇವಾಲಯಗಳು ಕಾಲೇಜು ನಡೆಸ್ತಾ ಇವೆ. ದೇವಾಲಯಗಳಿಗೆ ಸರ್ಕಾರದಿಂದಲೇ 100 ಕೋಟಿ ಬಿಡುಗಡೆ ಮಾಡಿ ಸರ್ಕಾರದ ನಡೆ ವಿರುದ್ಧ ಕೋಟಾ ಶ್ರೀನಿವಾಸ್ ಪೂಜಾರಿ ಹೀಗಂತ ಗುಡುಗಿದ್ದಾರೆ ಪರಿಷತ್ನಲ್ಲಿ. ನಂತರ ಅದರೊಳಗೆ ಅಧ್ಯಕ್ಷರ ಆಯ್ಕೆ ಮಂತ್ರಿಗಳ ಕೇಳಿ ಇದ್ರ ವಿರುದ್ಧವಾಗಿ ಮಾತಾಡಬೇಕು ಅಂತಿಲ್ಲ. ನಾವು ಯಾಕೆ ಮಾತಾಡ್ತೇವೆ ಅಂತ ಹೇಳಿದ್ರೆ ಇದನ್ನು ಸರಿಪಡಿಸ್ಬೇಕು. ನೀವು ನಮ್ಮ ಒಟ್ಟು ವ್ಯಾಪ್ತಿಯಲ್ಲಿರುವಂಥ ದೇವಸ್ಥಾನಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಈ ದೇವಸ್ಥಾನ ಹಣವನ್ನು ಸಂಗ್ರಹ ಮಾಡುವಂಥದ್ದು 5-10 ನಿಯಮಗಳ ರೂಪದಲ್ಲಿ ನೀವು ತಗೊಳ್ಳಿ. ಆದರೆ ಹೆಚ್ಚುವರಿಯಾಗಿ ಮಾಡುವುದಕ್ಕೆ ಸರ್ಕಾರದಿಂದ ಬಿಡುಗಡೆ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಇದೆ. ಸಭಾಪತಿಯವರೇ, ಇನ್ನೂ 2-3 ವಿಚಾರಗಳನ್ನು ನೀವು ಹೇಳಿದ್ರಿ. ಸಾಮಾನ್ಯ ಸಂಗ್ರಹಣೆ ನಿಧಿ, ಕ್ಷೇತ್ರ ವ್ಯಾಪ್ತಿಯೊಳಗೆ. ಈಗ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕರು 224 ಜನ ಆಯ್ಕೆ ಮಾಡಿದ ನಂತರ ಅವರು ಮುಖ್ಯಮಂತ್ರಿ ಆಯ್ಕೆ ಮಾಡ್ಕೊಳ್ತಾರಪ್ಪ ನಿಯಮ. ಗ್ರಾಮ ಪಂಚಾಯತಿಗೆ ಒಂದು 15 ಜನ ಆಯ್ಕೆ ಮಾಡಿದ ನಂತರ ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷನ ಆಯ್ಕೆ ಮಾಡ್ಕೊಳ್ತಾರೆ. ಹಾಗೆ ನೀವು ಧಾರ್ಮಿಕ ಪರಿಷತ್ತಿಂದ ಅವರ ಅರ್ಜಿ ಪರಿಶೀಲನೆ ಮಾಡಿ ಇಂತಿಂಥವ್ರನ್ನ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ ನಂತರ ಸದಸ್ಯರು ಮಾಡಿದ ನಂತರ ಅದರೊಳಗೆ ಅಧ್ಯಕ್ಷರ ಆಯ್ಕೆ ನಮಗೆ ಯಾಕೆ ಅಧಿಕಾರ? ಈ ಅಧ್ಯಕ್ಷ ಅವರಿಗೆ ಬಿಟ್ಬಿಡ್ಬೇಕು. ನೀವು ಇಂಥದ್ದೇ ಯೋಚನೆ ಮಾಡ್ತೀರಿ ಅಂತ ಮಾಡಿದ್ರೆ ಯಾಕೆ ಹೇಳಿದ್ರು ನಿಮ್ಗೆ ಯಾರು ನಮ್ಗೆ ಗೊತ್ತಿಲ್ಲ. ಇದನ್ನು ಅವರೇ ಮಾಡ್ಕೊಳ್ಬೇಕು. ಆ ಅಧಿಕಾರವನ್ನು ಅವ್ರ ಮೇಲೆ ಹೇರುವಂಥ ಅಭಿಪ್ರಾಯಗಳು ಇರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚಂದ ಅಲ್ಲ. ಆ ಕಾರಣಕ್ಕೆ 2-3ಕ್ಕೆ ನೀವು ತಿದ್ದುಪಡಿ ಬಂದರೆ ನಿಮ್ಗೆ ನಾವು ಸಹಮತ ಕೊಡಬೇಕು, ಇಲ್ಲದೆ ನಾವು ವಿರೋಧ ಮಾಡಬೇಕಂತ ನಾವು ಯೋಚನೆ ಮಾಡ್ತೇವೆ. ದಯವಿಟ್ಟು ಪ್ರಜಾಪ್ರಭುತ್ವದಲ್ಲಿ ನಿಮಗೂ ವಾದ ಬೇಡ, ಪ್ರತಿಷ್ಠೆ ಇಲ್ಲ. ಕಾವೇರಮ್ಮನ ಉಳಿವಿಗಾಗಿ ರಿಪಬ್ಲಿಕ್ ಕನ್ನಡ ಕೈಗೆತ್ತಿಕೊಂಡಂತ ಅಭಿಯಾನ ಕ್ಷಮಿಸು ಕಾವೇರಿ ಅಭಿಯಾನ. ಕಾವೇರಿಯ ತವರಿನಲ್ಲೇ ಸಂಪೂರ್ಣವಾಗಿ ಕಲುಷಿತ ಆಗ್ತಿದ್ದಾಳೆ, ಕಾವೇರಿ ನದಿಗೆ ವಿಷಪ್ರಾಶನ ಆಗ್ತಿದೆ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ರಿಪಬ್ಲಿಕ್ ಕನ್ನಡದ ವರದಿ ಇವತ್ತು ಪರಿಷತ್ನಲ್ಲಿ ಚರ್ಚೆ ಆಗಿದೆ. ಕ್ಷಮಿಸು ಕಾವೇರಿ ಅಂತ ಹೇಳಿ ನಾವು ಮಾಡಿದಂಥ ನಿರಂತರ ವರದಿ ರಿಪಬ್ಲಿಕ್ ಕನ್ನಡದ ಕಾವೇರಿ ನದಿ ಮಾಲಿನ್ಯ ವರದಿಯ ಪ್ರಸ್ತಾಪ ಆಗಿದೆ. ಕಾವೇರಿ ನದಿ ಎಷ್ಟು ಮಲಿನ ಆಗಿದ್ದಾಳೆ ಅನ್ನೋದನ್ನ
ರಿಪಬ್ಲಿಕ್ ಕನ್ನಡ ತಿಳಿಸಿತ್ತು. ಇವತ್ತು ಬಿಜೆಪಿ MLC ಸುಜಾ ಕುಶಲಪ್ಪ ಅವರು ಪರಿಷತ್ನಲ್ಲಿ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮ ವರದಿಯ ಬಗ್ಗೆ ಪ್ರಸ್ತಾಪ ಮಾಡಿ ಹೇಳಿದ್ದಾರೆ. ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡದೆ ತಾಜಾ ನೀರನ್ನು ನೇರವಾಗಿ ನದಿಗೆ ಬಿಡುತ್ತಿದ್ದಾರೆ. ಶೌಚಾಲಯ ಗುಂಡಿಗಳು ನದಿಯ ದಡದಲ್ಲೇ ನಿರ್ಮಿಸುತ್ತಿರುವುದರಿಂದ ಮಳೆಗಾಲದಲ್ಲಿ ಸಮಯದಲ್ಲಿ ಗುಂಡಿಗಳು ಕುಸಿಯುತ್ತಿರುವ ಮೂಲಕ ಶೌಚಾಲಯ ನೀರು ನದಿಗೆ ಸೇರುತ್ತದೆ. ಈ ಬಗ್ಗೆ ಸಮಗ್ರವಾಗಿ ರಿಪಬ್ಲಿಕ್ ಕನ್ನಡ ಟಿವಿ ಮಾಧ್ಯಮದಲ್ಲಿ ನಿರಂತರವಾಗಿ ಪ್ರಸಾರವಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ನದಿ ದಡದಲ್ಲಿರುವ ಗ್ರಾಮದಲ್ಲಿ ಆಯಾ ನದಿ ಸಂರಕ್ಷಣೆ ಹಾಗೂ ಗ್ರಾಮ ಪಂಚಾಯಿತಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾದಲ್ಲಿ ಮಾಲಿನ್ಯ ತಡೆಗಟ್ಟಬಹುದು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನದಿ ಮಾಲಿನ್ಯ ನಿಯಂತ್ರಣ ತಂಡನ ರಚನೆ ಮಾಡಬೇಕು. ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡದೆ ತಾಜಾ ನೀರನ್ನು ನೇರವಾಗಿ ನದಿಗೆ ಬಿಡುತ್ತಿದ್ದಾರೆ. ಶೌಚಾಲಯ ಗುಂಡಿಗಳು ನದಿಯ ದಡದಲ್ಲೇ ನಿರ್ಮಿಸುತ್ತಿರುವುದರಿಂದ ಮಳೆಗಾಲದಲ್ಲಿ ಸಮಯದಲ್ಲಿ ಗುಂಡಿಗಳು ಕುಸಿಯುತ್ತಿರುವ ಮೂಲಕ ಶೌಚಾಲಯ ನೀರು ನದಿಗೆ ಸೇರುತ್ತದೆ. ಈ ಬಗ್ಗೆ ಸಮಗ್ರವಾಗಿ ರಿಪಬ್ಲಿಕ್ ಕನ್ನಡ ಟಿವಿ ಮಾಧ್ಯಮದಲ್ಲಿ ನಿರಂತರವಾಗಿ ಪ್ರಸಾರವಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ನದಿ ದಡದಲ್ಲಿರುವ ಗ್ರಾಮದಲ್ಲಿ ಆಯಾ ನದಿ ಸಂರಕ್ಷಣೆ ಹಾಗೂ